ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ನಿರವಧಿ ಗುಣ ನಿರುಪಮ ಪುರುಷು ಭರತ್ ಭರತ್ ಸಮಜಾನಿ ಕಹಿಯ ಸುಮೇರು ಕಿ ಸೇರ್ ಸಮ ಕಬಿಕುಲ್ ಮತಿ ಸಕುಚಾನಿ अगम सबहि बरनत बरबरनी जिमी जलहीन मीन गमु धरनी भरत अमित महिमा सुनु रानी जानहि रामुन सकहि बखानी बरनी सप्रेम भरत अनुभावू तिय जिय की रुचि लखी कह रावू बहुरहि लखनु भरतु बन जाही सब कर भल सब के मन माही देवी परंतु भरत रघुबर की प्रीति प्रतीति जाई नहीं तरकी भरतु अवधि स्नेह ममता की यद्यपि रामु सीम समता की परमारथ स्वारथ सुख सारे भरत न सपनेहु मनहु निहारे साधन सिद्धि राम पग नेहु ಮೋಹಿ ಲಖಿ ಪರತ್ ಭರತ್ ಮತ್ ಯೇಹು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಜನಕ ಮಹಾರಾಜ ಭರತನ ಗುಣವನ್ನು ಹೊಗಳ್ತಾ ಹೇಳ್ತಾನೆ. ಅವನ ಚರಿತ್ರೆ ಇದೆಯಲ್ಲ, ಅದು ಗಂಗೆಗಿಂತಲೂ ಕೂಡ ಪವಿತ್ರವಾಗಿರುವಂಥದ್ದು. ಅವನ ಗುಣಗಾನ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಭರತ ನಿರವಧಿ ಗುಣ ಸಂಪನ್ನ ಮತ್ತು ನಿರುಪಮ ಪುರುಷ. ಅಂದರೆ ಏನು? ಬೇರೆಯವರ ಜೊತೆ ಹೋಲಿಸೋದಕ್ಕೆ ಆಗದೆ ಇರೋವನು. ನಿರುಪಮ, ಉಪಮೆ ಇಲ್ಲದೆ ಇರುವಂಥವನು, ಹೋಲಿಕೆ ಇಲ್ಲದೆ ಇರುವಂಥವನು. ಭರತನಿಗೆ ಭರತನೇ ಸಾಟಿ ಅಂತ ತಿಳ್ಕೋ ಅಂತಂದ್ಬಿಟ್ಟು ಹೇಳ್ತಾನೆ. ಅವನಿಗೆ ತಕ್ಕದಾದಂತಹ ಉಪಮೆಯನ್ನು ಕೊಡೋದಕ್ಕೆ ಹೋಗಿ ಕವಿ ಸಮಾಜದ ಮತಿ ಕುಂಠಿತವಾಗುತ್ತೆ. ಅಂದರೆ ಕವಿ ಸಮಾಜದವರು ಈ ರೀತಿ ಉಪಮಾನಗಳನ್ನೆಲ್ಲ ಜಾಸ್ತಿ ಕೊಡ್ತಾರೆ, ಹೋಲಿಕೆಗಳನ್ನು ಕೊಟ್ಟು ಹೇಳ್ತಾರಲ್ವಾ. ಸೊ ಅವರೇನಾದರೂ ಇದನ್ನೇನಾದರೂ ಈ ರೀತಿ ಮಾಡೋಕ್ಕೆ ಹೋದರೆ, ಉಪಮಾನವನ್ನು ಕೊಡೋದಕ್ಕೆ ಹೋದರೆ ಅವರ ಮತಿ ಅಂದರೆ ಅವರ ಬುದ್ಧಿನೇ ಕುಂಠಿತವಾಗುತ್ತೆ. ಹೇಗೆ ಅಂತಂದರೆ, ಸುಮೇರು ಪರ್ವತವನ್ನು ತಕ್ಕಡಿನಲ್ಲಿ ತೂಗೋದಕ್ಕೆ ಸಾಧ್ಯನಾ? ಈಗ ಪರ್ವತ, ಅದನ್ನು ತಕ್ಕಡಿಲಿ ತೂಗೋಕ್ಕೆ ಸಾಧ್ಯನಾ? ಅದೇ ರೀತಿ ಭರತನ ಮಹಿಮೆಯನ್ನು ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಭರತನ ಮಹಿಮೆಯನ್ನು ವರ್ಣಿಸೋದು ಅಂತಂದರೆ ಅದು ಹೇಗಿರುತ್ತೆ ಅಂತಂದರೆ, ನೀರಿಲ್ಲದೆ ಇರುವಂತಹ ನೆಲದಲ್ಲಿ ಮೀನು ಚಲಿಸಿದ ಹಾಗೆ ಅದು ಅಸಾಧ್ಯ. ಮೀನೆಲ್ಲಾದರೂ ನೆಲದ ಮೇಲೆ ನಡೆಯೋದಕ್ಕಾಗುತ್ತಾ ಅಥವಾ ಓಡಾಡೋದಕ್ಕಾಗುತ್ತಾ? ಇಲ್ಲ, ನೀರಿದ್ರೇ ಆಗೋದಲ್ವಾ. ಸೊ ಈಗೇನಾದರೂ ಭರತನ ಮಹಿಮೆಯನ್ನು ವರ್ಣಿಸ್ಬೇಕು ಅಂತಂದರೆ ಅದು ನೀರಿಲ್ಲದೆ ಇರುವಂಥ ನೆಲದಲ್ಲಿ ಮೀನು ಚಲಿಸಿದ ಹಾಗದು ಅಸಾಧ್ಯ ಆಗುತ್ತೆ. ರಾಣಿ ಭರತನ ಅಪರಿಮಿತವಾದಂತಹ ಮಹಿಮೆಯನ್ನು ರಾಮಚಂದ್ರನ ಒಬ್ಬನೇ ಅಲ್ಲ, ಆದರೆ ಅವನು ಕೂಡ ಅದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವಿರಲಿ, ಆ ರಾಮನೇ ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಈ ರೀತಿ ಪ್ರೀತಿಯಿಂದ ಭರತನ ಪ್ರಭಾವವನ್ನು ವರ್ಣನೆ ಮಾಡಿ ತನ್ನ ಪತ್ನಿಯ ಮನದ ಒಲವನ್ನು ತಿಳ್ಕೊಂಡು, ಅಂದರೆ ಅವಳ ಮನಸ್ಸಿನಲ್ಲಿರುವಂಥ ಒಲವನ್ನು ಅರ್ಥ ಮಾಡಿಕೊಂಡು ರಾಜ ಈ ರೀತಿ ಹೇಳ್ತಾನೆ. ಅಂದರೆ ಅವಳ ಮನಸ್ಸಲ್ಲಿ ಏನಿದೆ, ಅವಳು ಏನು ಇಷ್ಟಪಡ್ತಾ ಇದ್ದಾಳೆ ಅನ್ನೋದನ್ನು ತಿಳ್ಕೊಂಡು ಹೇಳ್ತಾನೆ. ಲಕ್ಷ್ಮಣ ಹಿಂದಿರುಗಲಿ, ಭರತ ಕಾಡಿಗೆ ಹೋಗಲಿ, ಇದರಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಿಮ್ಮೆಲ್ಲರ ಮನಸ್ಸಲ್ಲಿದೆ ಅಲ್ವಾ. ಆದರೆ ದೇವಿ ಶ್ರೀರಾಮ ಭರತನ ಮಧ್ಯೆ ಇರುವಂಥ ಪ್ರೀತಿ ವಿಶ್ವಾಸಗಳಿದೆಯಲ್ಲ, ಇದು ಮನಸ್ಸು ಮತ್ತು ಬುದ್ಧಿಗಳಿಗೆ ಸಿಗುವಂಥದ್ದಲ್ಲ, ನಿಲುಕುವಂಥದ್ದಲ್ಲ. ಅಂದರೆ ಇಬ್ಬರೂ ಕೂಡ ತಮ್ಮ ತಮ್ಮ ವಿಚಾರಗಳಲ್ಲಿ ಶ್ರೇಷ್ಠವಾಗಿರುವಂಥವ್ರು. ನಾವು ಅಂದ್ಕೊಳ್ತಾ ಇದ್ದೀವಿ ಲಕ್ಷ್ಮಣ ಹಿಂದಿರುಗಿ ಹೋಗ್ಬಿಡ್ಲಿ, ಭರತ ಕಾಡಿಗೆ ಹೋಗ್ಬಿಡ್ಲಿ, ಇದರಲ್ಲೇ ನಮಗೆಲ್ಲ ಒಳಿತಿದೆ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೀರಾ. ಆದರೆ ನಾನು ತಿಳ್ಕೊಂಡಿರುವ ಮಟ್ಟಿಗೆ ಇಬ್ಬರಲ್ಲಿರುವಂಥ ಪ್ರೀತಿ ವಿಶ್ವಾಸಗಳು ನಮ್ಮ ಮನಸ್ಸು ಮತ್ತು ಬುದ್ಧಿಗಳಿಗೆ ನಿಲುಕುವಂಥದ್ದಲ್ಲ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಶ್ರೀರಾಮ ಇದಾನಲ್ಲ, ಅವನು ಸಮತ್ವದ ಸೀಮಾ ಪುರುಷನಿರಬಹುದು. ಅಂದರೆ ಎಲ್ಲರನ್ನು ಸಮಾನ ದೃಷ್ಟಿಯಲ್ಲಿ ನೋಡ್ತಾನಲ್ಲ, ಆ ಸಮಾನತೆಯ ಒಂದು ತುತ್ತ ತುದಿ ಅಂತ ಏನಾದರೂ ಇದ್ದರೆ ಅಲ್ಲಿವರೆಗೂ ನಿಲುಕುವಂಥವನು ರಾಮ. ಅವನಂಥ ಒಂದು ಸೀಮಾ ಪುರುಷನಿರಬಹುದು. ಆದರೆ ಭರತ ಕೂಡ ಭಕ್ತಿಭಾವದ ಶಿಖರ.
ಅವನು ಏನು ಸಾಮಾನ್ಯನಲ್ಲ, ಭಕ್ತಿ ಭಾವದಲ್ಲಿ ಅವನು ಶಿಖರ. ಆ ಶಿಖರದ ತುದಿ ಯಾರೂ ಹೋಗಿರೋದಿಲ್ಲ, ಅಂಥ ತುದಿಯಲ್ಲಿರುವಂಥವನು. ನಾವು ನಮ್ಮ ಬುದ್ಧಿಮಟ್ಟದಿಂದ ಯೋಚನೆ ಮಾಡ್ತಾ ಇದ್ದೀವಿ, ಆದರೆ ಅವನು ಸಾಮಾನ್ಯನಲ್ಲ. ಭರತ ಯಾವತ್ತೂ ಕೂಡ ಶ್ರೀರಾಮನ ಪ್ರೇಮವನ್ನು ಬಿಟ್ಟು ಪರಮಾರ್ಥನೇ ಆಗಲಿ, ಸ್ವಾರ್ಥನೇ ಆಗಲಿ, ಸುಖ ಆಗಲಿ ಅಂತ ಪರಮಾರ್ಥ ಸ್ವಾರ್ಥ ಸುಖಗಳನ್ನು ಕನಸಲ್ಲೂ ಕೂಡ ಬಯಸಿರುವಂಥವನಲ್ಲ. ಅಂದರೆ ಇಲ್ಲಿ ನಾವು ಅಂದ್ಕೊಳ್ತಾ ಇದ್ವಿ ಭರತ ಕರ್ಕೊಂಡು ಹೋಗೋಕ್ಕೆ ಅಂತಲೇ ಬಂದಿದ್ದಾನೆ ನಿಜ, ಆದರೆ ಇಲ್ಲಿ ನಾವು ಅಂದ್ಕೊಳ್ತೀವಿ ಕರ್ಕೊಂಡು ಹೋಗ್ಬಿಡ್ತಾನೆ, ಅಥವಾ ಈಗ ಲಕ್ಷ್ಮಣನನ್ನು ನಾವು ವಾಪಸ್ ಕರ್ಕೊಂಡೋಗಿ ರಾಮನ ಜೊತೆ ಕಳಿಸು ಅಂತಂದರೆ ಅವನಿಗಿನ್ನೂ ಖುಷಿ ಆಗಿಬಿಡುತ್ತೆ. ಯಾಕಂದರೆ ರಾಮನ ಜೊತೆಯಲ್ಲಿರೋದು ಅಂತಂದರೆ ಖುಷಿ ಅಲ್ವಾ, ಅದಕ್ಕೆ ಅವನು ಒಪ್ಕೊಳ್ತಾನೆ ಅಂತ ನಮ್ಮ ಬುದ್ಧಿ ಯೋಚನೆ ಮಾಡ್ತಾ ಇದೆ. ಆದರೆ ಅವನು ಯಾವತ್ತೂ ಅಷ್ಟೇ ಶ್ರೀರಾಮನ ಪ್ರೀತಿಯನ್ನು ಬಿಟ್ಟು ಅವನು ಬೇರೆ ಯಾವುದನ್ನು ಯೋಚನೆ ಮಾಡಲ್ಲ. ಅದು ಪರಮಾರ್ಥನೇ ಆಗಿಬಿಟ್ಟಿರಲಿ, ಸ್ವಾರ್ಥನೇ ಆಗಿಬಿಟ್ಟಿರಲಿ, ಯಾವುದನ್ನು ಕೂಡ ಕನಸಲ್ಲೂ ಕೂಡ ಇಷ್ಟಪಡೋನಲ್ಲ. ಅಂದರೆ ಅರ್ಥ ಏನು, ಈಗ ನಾವು ಯಾರನ್ನಾದರೂ ತುಂಬ ಪ್ರೀತಿಸ್ತೀವಿ ಅಂತಂದರೆ ಅವ್ರಿಗೇನು ಇಷ್ಟನೋ, ಅವರು ಯಾವ ರೀತಿ ಹೇಳ್ತಾರೋ ಆ ರೀತಿ ನಾವು ಕೇಳಬೇಕು ಅಂತ ಇಷ್ಟಪಡ್ತೀವಿ. ಅದರಲ್ಲೂ ಭಗವಂತ ಅಂತಂದಮೇಲೆ ಅವನ ಸೇವಕರು ನಾವು, ಅವನು ಹೇಳಿದಾಗ ನಾವು ಕೇಳ್ತೀವಿ ಅಲ್ವಾ. ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಶ್ರೀರಾಮಚಂದ್ರನ ಪಾದಗಳಲ್ಲಿ ನಿರಂತರ ಭಕ್ತಿ ಅನ್ನೋದೇ ಅವನ ಸಾಧನೆ ಮತ್ತು ಅದೇ ಸಿದ್ಧಿ. ಇದು ಭರತನ ಏಕಮಾತ್ರ ಸಿದ್ಧಾಂತ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ಜನಕ ಮಹಾರಾಜ ವಿವೇಕಿ ಜ್ಞಾನಿ ಆಗಿರೋದ್ರಿಂದ ಅದರ ಬಗ್ಗೆ ಅವನಿಗೆ ಸ್ವಲ್ಪ ತಿಳುವಳಿಕೆ ಇದೆ. ಸೊ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂತಂದರೆ, ನಾವೆಲ್ಲ ಏನು ತಿಳ್ಕೊಂಡಿರ್ತೀವೋ ಆ ರೀತಿಯಲ್ಲ, ಅವನು ಭಕ್ತಿ ಭಾವದಲ್ಲಿ ಶಿಖರದ ಮಟ್ಟಕ್ಕಿರೋದ್ರಿಂದ ಅವನು ಶ್ರೀರಾಮನ ಚಂದ್ರನ ಪಾದಗಳಲ್ಲಿ ಅವನಿಗೆ ನಿರಂತರವಾದಂಥ ಭಕ್ತಿ ಇದೆ, ಮತ್ತು ಅದೇ ಅವನ ಸಾಧನೆ ಕೂಡ. ಆ ಭಗವಂತ ಏನು ಹೇಳ್ತಾನೋ ಅದನ್ನು ಕೇಳೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡಿರ್ತಾನ ಅವನು, ಅದೇ ಅವನ ಸಿದ್ಧಿ ಕೂಡ. ಸೊ ಅವನ ಸಿದ್ಧಾಂತ ಕೂಡ ಇದೇನೆ, ಅವನ ಪಾದಗಳಲ್ಲಿ ಇರಬೇಕು ಅಂತ. ಪಾದಗಳಲ್ಲಿ ಇರೋದು ಅಂತಂದರೆ ಏನು, ರಾಮ ಕೂತಿರ್ತಾನೋ ಅವನ ಪಾದದ ಹತ್ರ ಹೋಗಿ ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ. ರಾಮ ಏನು ಹೇಳ್ತಾನೋ ಆ ರೀತಿ ನಡ್ಕೊಳ್ಳೋದು, ಅದೇ ಕೆಲಸಗಳನ್ನು ಮಾಡೋದು, ಅಂದರೆ ಅವನ ಆಜ್ಞೆಯನ್ನು ಶಿರಸ ವಹಿಸೋದು. ಇದು ನಿಜವಾಗ್ಲೂ ಅವನ ಪಾದಗಳಲ್ಲಿ ನಾವು ಶರಣಾಗತಿ ಆಗೋದು, ಅಥವಾ ಆ ಪಾದಗಳಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಳೋದು ಅಂತಂದರೆ ಅರ್ಥ. ಸಮರ್ಪಣೆ ಮಾಡ್ಕೊಳ್ಳೋದು ಅಂತಂದರೆ ಹೋಗಿ ಅವನ ಕಾಲ ಹತ್ರ ಕೂತ್ಕೊಂಡು ಸುಮ್ಮನೆ ಇದ್ಬಿಡೋದು ಅದಲ್ಲ. ಅವನು ಏನು ಹೇಳ್ತಾನೋ, ಅವನು ಹಿಂಗೆ ಹೇಳಿ ತೋರಿಸ್ತಾನೋ ಇದನ್ನು ಮಾಡು ಅಂತ, ಅದನ್ನು ನಾವು ತಲೆಗೆ ಹೊತ್ಕೊಂಡು ಕಣ್ಗೆ ಹೊತ್ಕೊಂಡು ಮಾಡ್ತೀವಲ್ವಾ, ಅದನ್ನು ಇಲ್ಲಿ ಹೇಳ್ತಾ ಇರೋದು. ಸೊ ಭರತ ಆ ರೀತಿಯವನು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ತನ್ನ ಅನಿಸಿಕೆಯನ್ನು ಹೇಳ್ತಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.